ಫಸ್ಟ್ ಟೈಮ್ ಡೈಲಾಗ್ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಾಗ್ ಹೇಳ್ತೀನಿ. ನಾಡು ಅಂದರೆ ಕರುನಾಡು, ನಾಡು ಅಂದರೆ ಕರುನಾಡು, ಅಣ್ಣ ಅಂದರೆ ಶಿವಣ್ಣ. ಅಭಿನಯಕ್ಕೆ ಒಬ್ಬ ಚಕ್ರವರ್ತಿ ಅದು ಸುದೀಪ್ ಅಣ್ಣ, ಇಡೀ ಕರುನಾಡಿಗೆ ಒಬ್ಬ ಚಕ್ರವರ್ತಿ ಅದೇ ನಮ್ಮ ಶಿವಣ್ಣ. ಓಕೆ, ಮೂವಿ ಯಾವ ಥರ ಇತ್ತು ಅಂತಂದರೆ ಸೀರಿಯಸ್ ಆಗಿ ಹೇಳ್ತೀನಿ. ಎಲ್ಲ ಫಿಲಮಲ್ಲಿ ನಾನು ಯಾವತ್ತೂ ಕನ್ನಡ ಫಿಲ್ಮ್ ಬಗ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಆದರೆ ಕೆಲವಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಆದರೆ ಇದೊಂದು ಈ ನಮ್ಮ ಶಿವಣ್ಣನಿಗೆಲ್ಲ ಎಲ್ಲರಿಗೆ ವಯಸ್ಸು 1ರಿಂದ 50 ಹೋಗುತ್ತೆ ಅನ್ಕೋತೀನಿ. ಶಿವಣ್ಣಂದು ಉಲ್ಟಾ ಹಂಗೆ ಕಮ್ಮಿ ಆಗ್ತಾ ಬರ್ತೈತೆ. ಅವರು ಡೈಲಾಗೆಲ್ಲ ಹೇಳ್ಬೇಕಾಗಿಲ್ಲ, ಕಣ್ಣು ಜಸ್ಟ್ ಹಿಂಗೆ ಕಣ್ಣು ತೆಗ್ಬಿಟ್ಟು ತೋರಿಸಿದ್ರೆ ಸಾಕು, ಅದೇ ಭಯ ಅನ್ನೋದು ತೋರಿಸ್ಬಿಡುತ್ತೆ. ಆಯ್ತು, ಸಿನಿಮಾ ಅಂತೂ ಹೇಳ್ಬೇಕಾಗಿಲ್ಲ, ಅಲ್ಟಿಮೇಟ್ ಅಂದರೆ ಸಿಕ್ಕಾಪಟ್ಟೆ ಅಲ್ಟಿಮೇಟ್. ಸೆಕೆಂಡ್ ಹಾಫ್ ಅಂತೂ ನಿಮ್ಮನ್ನು ನಡಗಿಸ್ಬಿಡುತ್ತೆ. ಹಂಗೆ ನಿಮ್ಮನ್ನು ಒಂದು ಲೆವೆಲಲ್ಲಿ ಯಾವ ಲೆವೆಲಲ್ಲಿ ನಡಗಿಸ್ಬಿಡುತ್ತೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಮೇಝಿಂಗ್ ಆಗಿದೆ. ಆಮೇಲೆ ಅವರ ಒಂದು ಆ್ಯಕ್ಟಿಂಗ್ ಹೇಳ್ತಾ ಇದ್ದೀವಲ್ಲ, ಶಿವಣ್ಣ ಈ ಫಿಲ್ಮಲ್ಲಿ ಅದು ನರ್ತನ್ ಸರ್ದು ಮಫ್ತಿ ಫಿಲ್ಮ್ ಆದರೂ ಅಷ್ಟೇ ಜಾಸ್ತಿ ಆ್ಯಕ್ಟ್ ಮಾಡ್ಬೇಕಂತಲ್ಲ ಇಲ್ಲ, ಅವ್ರು ಜಸ್ಟ್ ಕಣ್ಣು ತೆಗೆದ್ಬಿಟ್ಟು ಹಿಂಗೆ ನೋಡಿದರೆ ಸಾಕು, ಅದೇ ಒಂದು ಆ ಭಯ ಕ್ರಿಯೇಟ್ ಮಾಡುತ್ತೆ. ನಮಗೆ ಮುತ್ತ ಕೊಡೋಕೆ ಕಲಿಸಿರೋರು ಅವರೇ ಮೈಲಾರಿಯಲ್ಲಿ, ತುತ್ತ ಕಲಿಸಿರೋರು ಅವರೇ ಜೋಗಿಯಲ್ಲಿ, ಇವತ್ತು ಬೇರೆ ಥರ ನೀನು ಫ್ಯಾಮಿಲಿ ನನ್ನ ಜನ ಅಂತ ತೋರಿಸ್ಕೊಟ್ಟಿರೋರು ಅವರೇ, ಅದೇ ಭೈರತಿ ರಣಕಲ್. ಓಕೆ, ಕೇಳಿ. ಆಡಿಯನ್ಸ್ಗೆ ಏನು ಇಷ್ಟಪಡೋದಂತಂದರೆ ನಿಮಗೆ ಒಂದು ಒಳ್ಳೆ ಸಾಂಗ್ ಮೂಲಕ ಒಳ್ಳೆ ಮೆಸೇಜ್ ಸಿಗುತ್ತೆ. ಆಮೇಲೆ ಜನರನ್ನ ಯಾವ ಥರ ಪ್ರೀತಿಸಬೇಕು, ಜನ ಅಂತ ಬಂದಾಗ, ನ್ಯಾಯ ಅಂತ ಬಂದಾಗ, ಸ್ವಂತ ತಂಗಿನೂ ನನಗೆ ತಂಗಿಯ ಫ್ಯಾಮಿಲಿ ಅನ್ನೋದು ಸಮ ಇಲ್ಲ, ನನಗೆ ಜನ ಮುಖ್ಯ ಅಂತ ತೋರಿಸ್ಕೊಟ್ಟವರು ಅದೇ ಶಿವಣ್ಣ. ಅದಕ್ಕೆ ಹೇಳೋದು ಕರ್ನಾಟಕ ಒಬ್ಬನೇ ಅಣ್ಣ, ಅವನೇ ಶಿವಣ್ಣ ಅಂತ. ಶಿವಣ್ಣ 2 ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾವ ಪಾತ್ರ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ? ಅವ್ರು ಲಾಂಗ್ ಹಿಡ್ಕೊಂಡ್ ಬರೋದ ಅಥವಾ ಲಾಯರಾಗ? ನಾನು ಹೇಳ್ತಾ ಇರೋದು ಅವರು ಹೆಂಗ್ ಬಂದ್ರೆ ಇಷ್ಟ ಅನ್ನೋದಕ್ಕಿಂತ ಅವ್ರು ಎಷ್ಟು ನ್ಯಾಯ ಕೊಡ್ತಾರೆ ಅನ್ನೋದು ಮುಖ್ಯ. ಲಾಂಗು ಅಂದರೆ ಲಾಂಗ್ ಆವತ್ತು ಆಲ್ರೆಡಿ ಜೋಗಿಯಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಆದಷ್ಟು ನಮಗೆ ಈ ಸಮಾಜಕ್ಕೆ ಹತ್ತಿರವಾದಂಥ ಒಂದು ಮೆಸೇಜ್ ಕೊಡಲಿ ಅಂತ ನಾನು ಇಷ್ಟಪಡ್ತೀನಿ. ಆಸ್ ಎ ನನ್ನ ಪರ್ಸ್ನಲ್ ಒಪಿನಿಯನು. ಇವಾಗ ಭೈರತಿ ರಣಕಲ್ಲೇ ತುಂಬ ಇಷ್ಟ ಆದರು, ಫಸ್ಟ್ ಹಾಫಿಗಿಂತ ಸೆಕೆಂಡ್ ಹಾಫ್ ಇಷ್ಟ ಆದರು. ಆದ್ರೂ ಅವರು ಇನ್ನೂ ಸಮಾಜಕ್ಕೆ ಹತ್ರ ಆಗ್ಬೇಕಂದ್ರೆ ನಾವು ಕ್ರೈಮ್ನ ಅದ್ದೂರಿಯಾಗಿ ತೋರಿಸೋ ಬದಲು ಸಮಾಜಕ್ಕೆ ರಿಯಲ್ ಆಗಿ ಇವಾಗ ಲಾಯರ್ ಆಗಿ ಏನು ಬೇಕಾದರೂ ಮಾಡ್ಬೋದು, ಅದನ್ನು ತೋರಿಸಿದ್ರೆ ಒಳ್ಳೇದಂತ ನನ್ನ ಪ್ರಕಾರ. ಇಟ್ ಇಸ್ ನಾಟ್ ಆಸ್ ಎ ಆಡಿಯನ್ಸ್ ಆಗಿ ನಾನು ಹೇಳ್ತಾ ಇರೋದು, ಶಿವಣ್ಣನ ಅಭಿಮಾನಿಯಾಗಿಯೂ ಹೇಳ್ತಾ ಇದ್ದೀನಿ. ಮೂವಿ ತುಂಬ ಚೆನ್ನಾಗಿದೆ. ನನ್ನ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದು ಇನ್ನೂ ದೊಡ್ಡ ಖುಷಿ ನನಗೆ. ಅದು ಶಿವಣ್ಣನ ಚೈಲ್ಡ್ಹುಡ್ ಮಾಡಿದ್ದೀನಲ್ಲ, ಇನ್ನೂ ಖುಷಿ ಆಗ್ತಿದೆ. ಸೊ ಫುಲ್ ಹ್ಯಾಪಿ ಆಗಿದ್ದೀನಿ ಇವತ್ತು. ಹೌದು, ಶಿವಣ್ಣನ ಥರ ಅಂತೂ ಮಾಡೋಕ್ಕಾಗಲ್ಲ. ಒಂದು ಮ್ಯಾಚ್ ಮಾಡಿದ್ದೀನಿ ಅಷ್ಟೇ. ಡೈರೆಕ್ಟರ್ ಸರ್ ಹೇಳ್ದಾಗೆ ಮಾಡಿದ್ದೀನಿ. ಸೊ ಡೈರೆಕ್ಟರ್ ಸರ್ ಹೇಳ್ದಾಗ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತಿದ್ದಾರೆ. ಶಿವಣ್ಣ ನನಗೆ ಶೂಟ್ ಟೈಮಲ್ಲಿ ಒಂದು ಸಲ ಸಿಕ್ಕಿದ್ರು ಅಷ್ಟೇ, ಅದು ಫಸ್ಟ್ ಡೇ. ಸೊ ಮೇಯ್ನ್ ಶೂಟ್ ನಡೆದಿದೆ ಆ ದಿನ. ಸೊ ಶಿವಣ್ಣನ ಜೊತೆ ನಾರ್ಮಲ್ ಕಾನ್ವರ್ಸೇಷನ್ ಆಗಿದೆ, ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಏನು ಮಾತಾಡಿದೆ. ಸರ್ ಶಿವಣ್ಣ ಒಂದು ಲೆಜೆಂಡ್ರಿ ಹೀರೋ ಸರ್. ಈ ಲೆಜೆಂಡ್ರಿ ಹೀರೋ ಚೈಲ್ಡ್ಹುಡ್ ಮಾಡೋದೇ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ತುಂಬ ಖುಷಿ ಆಗುತ್ತೆ ಅವ್ರು ಚೈಲ್ಡ್ಹುಡ್ ಮಾಡ್ತಾರೆ ನೋಡಿ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿತ್ತು. ಶಿವಣ್ಣ ಅವರ ಕ್ಯಾರೆಕ್ಟರ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಶಿವಣ್ಣ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ನನ್ನ ಫ್ರೆಂಡ್ ತರುಣ್ ಅಂತ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮ್. 9.5. ಹಾಂ, ಐ ಹ್ಯಾಡ್ ನೋ ಐಡಿಯಾ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.